What does perfect even mean? Is there even such a thing? Ooh, can we switch up all the rules and imagine a utopia? Darling, I'm just so fed up with these expectations. They keep weighing me down. My heart is begging me to get the ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ದೈಹಿಕ ಹಾಗೂ ಭೌತಿಕವಾಗಿ ಕುರುಡುವನ್ನು ತೊಡೆದು ಹಾಕಲು ಅಣ್ಣವರ ಅಭಿಮಾನಿಗಳು ಪಣ ತೊಟ್ಟಿದ್ದಾರೆ. ಆ ಒಂದು ಸಂಸ್ಥೆಗೆ ಅಮ್ಮ 84ನೇ ಇಸ್ವಿಯಲ್ಲಿ ನೀಡಿದಂಥ ಆ ಬೃಹತ್ತಾದ ಮೊತ್ತ ಎಷ್ಟು? ಅಂದು ಅಭಿಮಾನಿಗಳು ಮಾಡಿದ ಶಪಥ ಏನು? ಬನ್ನಿ ಕನ್ನಡಿಗರೇ, ಇವತ್ತು ನಾನು ಅಣ್ಣವರ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಡೆದಂಥ ಒಂದು ಅಪರೂಪದ ಘಟನೆ ಬಗ್ಗೆ ನಿಮಗೆ ನಾನಿವತ್ತು ಮಾಹಿತಿ ಕೊಡ್ತೀನಿ. ಈ ಅಣ್ಣವರ ಅಭಿಮಾನಿಗಳು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ನಮ್ಮ ಪ್ರೀತಿಯ ಸಾಲಗೋವಿಂದ ಅಣ್ಣನ ನೇತೃತ್ವದ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಣ್ಣವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಂತ ನಿರ್ಧಾರ ಮಾಡುತ್ತೆ. ಯಾವ ಥರ ಮಾಡೋದು, ಯಾವ ರೀತಿ ಮಾಡೋದು ಅಂತ ಸುಮಾರು ಆಲೋಚನೆಗಳು ಅವರಲ್ಲಿ ಬರುತ್ತೆ. ಆಗ ಅಣ್ಣವರ ಅಭಿಮಾನಿಗಳು ಮತ್ತು ಗೋವಿಂದಣ್ಣ ಒಂದು ನಿರ್ಧಾರಕ್ಕೆ ಬರ್ತಾರೆ. ಈ ಸಲ ನಾವು ಹುಟ್ಟುಹಬ್ಬನ ಈ ಅಂಧತ್ವ, ಕಣ್ಣು ಇಲ್ದವ್ರಿಗೆ ಮತ್ತು ಈ ಅಲ್ಪ ಸ್ವಲ್ಪ ಕಣ್ಣು ಕಾಣಿಸೋರಿಗೆ ಮತ್ತು ಈ ಕಣ್ಣಿನ ಪೊರೆಗೆರೆ ಆಪ್ರೇಷನ್ ಈ ಥರದ್ದೆಲ್ಲ ಇರುತ್ತಲ್ಲ, ಈ ಥರದವ್ರಿಗೆ ನಾವೇನಾರ ಒಂದು ಸಹಾಯ ಮಾಡೋಣ, ಅಣ್ಣವ್ರ ಹುಟ್ಟುಹಬ್ಬನ ಈ ರೀತಿ ನಾವು ಆಚರಣೆ ಮಾಡೋಣ ಅಂತೇಳ್ಬಿಟ್ಟು ಒಂದು ನಿರ್ಧಾರಕ್ಕೆ ಬರ್ತಾರೆ. ನೋಡಿ ಕನ್ನಡಿಗರೇ, ಇಡೀ ಪ್ರಪಂಚದಲ್ಲಿ ಬರೀ ಒಂದು ಸಂಘ ನಿಮಗೆ ಕಟೌಟ್ಗೆ ಹಾರ ಹಾಕದೆ ಬರೀ ಫಿಲಮ್ ನೋಡ್ಕೊಂಡೇ ಇಲ್ಲದೆ ಒಂದು ಸಾಮಾಜಿಕವಾಗಿ ಇದ್ದಿದ್ದು ಸಂಘ ಅಂದರೆ ಅಣ್ಣವರ ಅಭಿಮಾನಿಗಳ ಸಂಘ ಮಾತ್ರ. ಸರಿ, ಅವತ್ತು ಅಣ್ಣವರ ಅಭಿಮಾನಿಗಳೆಲ್ಲ ಸೇರಿ ಆ ಕಾರ್ಯಕ್ರಮ ಮಾಡಬೇಕಂತ ನಿರ್ಧಾರ ಮಾಡ್ತಾರೆ. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅವತ್ತು ಆ ಕಾರ್ಯಕ್ರಮನ ನಡೆಸುತ್ತೆ. 1984 ಏಪ್ರಿಲ್ 24ನೇ ತಾರೀಕು ಅಣ್ಣವ್ರಿಗೆ 55 ತುಂಬಿ 56ಕ್ಕೆ ಬೀಳ್ತಾರೆ. 55 ವರ್ಷಗಳು ತುಂಬಿ 56ನೇ ವಸಂತಕ್ಕೆ ಅಣ್ಣವರು ಕಾಲಿಡುತ್ತಾರೆ ಅಂದಂಗೆ ಆವತ್ತು ಇಡೀ ನಾಡಿಗೆ ಒಂದು ಹಬ್ಬದ ವಾತಾವರಣ. ಅವತ್ತು ಬೆಂಗಳೂರಿನಲ್ಲಿ ಅಣ್ಣವರ ಅಭಿಮಾನಿಗಳು ಸಂಘ, ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಸಾಲಗೋವಿಂದ ಅವರ ನೇತೃತ್ವದ ಸಂಘ ದೈಹಿಕ ಹಾಗೂ ಭೌತಿಕವಾಗಿ ಕುರುಡನ್ನು ತೊಡೆದು ಹಾಕಲು ನಿರ್ಧಾರ ಮಾಡುತ್ತೆ. ಯಾವ ಥರ, ಏನು ಆ ಕಾರ್ಯಕ್ರಮ, ಬನ್ನಿ ಆ ಕಾರ್ಯಕ್ರಮ ಸಂಪೂರ್ಣ ವಿವರ ನಿಮ್ಗೆ ಕೊಡ್ತೀನಿ. 24ನೇ ತಾರೀಕು 1984 ಅಣ್ಣವರ ಹುಟ್ಟುಹಬ್ಬದ ಸಮಯದಲ್ಲಿ ಬೆಂಗಳೂರಿನಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಒಂದು ಕಾರ್ಯಕ್ರಮನ ಮಾಡುತ್ತೆ. ಆ ಕಾರ್ಯಕ್ರಮನ ಏನು ಆ ಕಾರ್ಯಕ್ರಮ ಅಂದರೆ, ನಿಮಗೆ ಈ ಕಣ್ಣಿನ ಪೊರೆ ಇದ್ದವ್ರಿಗೆ ಮತ್ತು ಕಣ್ಣಿನಲ್ಲಿ ತೊಂದರೆ ಇದ್ದವ್ರಿಗೆ ಮತ್ತು ಕಣ್ಣು ಕಾಣಿಸದೇ ಇದ್ದವ್ರಿಗೆ ಕಣ್ಣನ್ನು ಅವ್ರಿಗೆ ಹಾಕೋ ಥರ, ಈ ಥರ ಕಣ್ಣಿನ ವಿಷಯದ ಬಗ್ಗೆ ಒಂದು ಕಾರ್ಯಕ್ರಮ ಮಾಡೋಣ ಅಂದ್ಬಿಟ್ಟು ಆಗಿನ ಪ್ರಸಿದ್ಧ ನೇತ್ರತಜ್ಞ ಹಾಗೂ ಅವ್ರಿಗೆ ಕಣ್ಣು ಕೊಟ್ಟ ಶಿವ ಅಂತಲೇ ಕರೀತಾರೆ, ಪದ್ಮಭೂಷಣ ಡಾಕ್ಟರ್ MC ಮೋದಿ ಅವರ ನೇತೃತ್ವದಲ್ಲಿ ಒಂದು ಕಣ್ಣಿನ ಪರೀಕ್ಷೆ ಕಾರ್ಯಕ್ರಮನ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಅಣ್ಣವರು ಸಹ ಭಾಗವಹಿಸ್ತಾರೆ. ಮತ್ತು ಇನ್ನೊಬ್ಬರು UR ಅನಂತಮೂರ್ತಿ ಅವರು ಸಹ ಭಾಗವಹಿಸ್ತಾರೆ. ಅವ್ರ ಜೊತೆ ಹಿರಿಯ ನ್ಯಾಯಮೂರ್ತಿಗಳು ಸಹ ಭಾಗವಹಿಸ್ತಾರೆ. ಕಾರ್ಯಕ್ರಮ ಸುಮಾರು ಬೆಳಿಗ್ಗೆ 10 ಗಂಟೆಗೆ ಆರಂಭ ಆಗುತ್ತೆ.
BK ಸುಮಿತ್ರಾ ಅವರಿಂದ ಕಾರ್ಯಕ್ರಮ ಆರಂಭಕ್ಕೆ ಮೊದಲೇ ಅವರಿಂದ ಪ್ರಾರ್ಥನೆ ಶುರುವಾಗುತ್ತೆ. ಆಮೇಲೆ CVL ಶಾಸ್ತ್ರಿ ಅವರಿಂದ ಸ್ವಾಗತ ಕಾರ್ಯಕ್ರಮದಲ್ಲಿ ಇರುತ್ತೆ. ಆಮೇಲೆ ಸಾರಾ ಗೋವಿಂದ ಅವರಿಂದ ನಿರೂಪಣೆ ಇರುತ್ತೆ. ಹಾಗೆ ಶಿವರಾಮ್ ಅವರಿಂದ ವಂದನೆ ಅರ್ಪಣೆ ಇರುತ್ತೆ. ಹೀಗೆ ಈ ಒಂದು ಅಚ್ಚುಕಟ್ಟು ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮದಲ್ಲಿ ನಿಮಗೆ ಅಲ್ಲಿವರೆಗೂ ಅಂದರೆ ಕಾರ್ಯಕ್ರಮ ಆರಂಭ ಆಗೋಕ್ಕೆ ಒಂದು ವಾರದ ಮೊದಲೇ ಯಾರ್ಯಾರಿಗೆ ಕಣ್ಣಿನಲ್ಲಿ ತೊಂದರೆಗಳಿದೆ ಅವರೆಲ್ಲ ಬಂದು ಟೆಸ್ಟ್ ಮಾಡಿಸ್ಕೊಂಡು ಹೋಗ್ಬೋದು ಅಂತ ಒಂದು ಪತ್ರಿಕಾ ಪ್ರಕಟಣೆನ ಅಣ್ಣವ್ರ ಅಭಿಮಾನಿಗಳ ಸಂಘ ಕೊಟ್ಟಿರುತ್ತೆ. ಅದನ್ನು ನೋಡಿಕೊಂಡು ಆಗಷ್ಟೇ ಕೆಲವು ಜನಗಳು ಬಂದು ಕಣ್ಣಿನ ಪರೀಕ್ಷೆನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅನಂತರ ಅಣ್ಣವರ ಹುಟ್ಟುಹಬ್ಬಕ್ಕೆ ಅವ್ರನ್ನೆಲ್ಲ ಮತ್ತೆ ಕರೆಸಿ ಮತ್ತೆ ಕಣ್ಣಿನ ಪರೀಕ್ಷೆಗಳನ್ನು ಮಾಡಿಸಿ ಮತ್ತು ಇನ್ನು ಮಿಕ್ಕಿದವ್ರಿಗೆಲ್ಲರಿಗೂ ಸಹ ಅವತ್ತು ಕಣ್ಣಿನ ಪರೀಕ್ಷೆ ಮತ್ತು ಕಣ್ಣಿನ ನೇತ್ರದಾನದ ಬಗ್ಗೆ ಎಲ್ಲ ವಿಚಾರಗಳನ್ನು ಅವತ್ತು ಒಂದು ಕಾರ್ಯಕ್ರಮ ನಡೆಯುತ್ತೆ. ಸುಮಾರು ಅವತ್ತು 1,000 ಜನಗಳಿಗೆ ಕಣ್ಣಿನ ಪರೀಕ್ಷೆ ಮತ್ತು ಕಣ್ಣಿನ ವಿಚಾರಗಳ ಬಗ್ಗೆ ಮತ್ತು ಕಣ್ಣಿನಿಂದ ಅವ್ರಿಗೆ ಏನಾದ್ರು ತೊಂದರೆ ಆಗಿದರೆ ಅದನ್ನು ಶಸ್ತ್ರಚಿಕಿತ್ಸೆನೋ ಏನೋ ಅದ್ರ ಬಗ್ಗೆ ಆಪ್ರೇಷನ್ ಮಾಡೋದು ಏನೋ ಒಂದರದ ಬಗ್ಗೆ ಅವತ್ತು 1,000 ಜನಕ್ಕೆ ಅವತ್ತು ಅಣ್ಣವ್ರ ಅಭಿಮಾನಿಗಳು ಸಹಾಯ ಹಸ್ತ ನೀಡ್ತಾರೆ. ಬರೀ ಅಣ್ಣವ್ರ ಅಭಿಮಾನಿಗಳು ನೇತ್ರದಾನ ಅಲ್ಲಿ ಮಾಡಿ ಸಹಾಯ ಹಸ್ತ ಅಷ್ಟೇ ಅಲ್ಲದೆ ಅವ್ರಿಗೆ ಮುಂದಕ್ಕೆ ಯಾವ ಥರ ಕಣ್ಣಿನಿಂದ ಏನು ತೊಂದರೆ ಆಗುತ್ತೆ ಅದನ್ನು ನೀವು ಹೆಂಗೆ ಪರಿಹರಿಸ್ಕೊಬೇಕು, ಮುಂದೆ ಮತ್ತೆ ನೀವು ಮೋದಿ ಅವ್ರ ಹತ್ರ ಬಂದು ನೀವು ಮತ್ತೆ ಇದನ್ನು ಮಾಡ್ಕೊಳ್ಳಿ, ಇದಕ್ಕೆ ಏನೇ ನಿಮಗೆ ಇದಾದ್ರೂ ಅದಕ್ಕೆ ನಾವು ನಿಮ್ಮ ಜೊತೆ ಸಹಾಯ ನಿಲ್ತೀವಂತ ಅವತ್ತು ಅಣ್ಣವ್ರ ಅಭಿಮಾನಿಗಳು ಮಾಡ್ತಾರೆ. ನೋಡಿ, ಇವತ್ತೆಲ್ಲರೂ ಎಷ್ಟೋ ಜನ ನಾನು ಕಣ್ಣು ಕೊಟ್ಟೆ, ನಾನು ಕಣ್ಣು ನೇತ್ರದಾನ ಮಾಡಿದೆ ಅಂತೆಲ್ಲ ಇದು ಮಾಡ್ತಾರೆ. ಇದಕ್ಕೆ ಮುನ್ನುಡಿ ಬರೆದವರೇ, ಈ ಕಣ್ಣಿನ ನೇತ್ರದಾನಕ್ಕೆ ಮುನ್ನುಡಿ ಬರೆದವರೇ ಅಣ್ಣವರು ಹಾಗೂ ಅಣ್ಣವ್ರ ಅಭಿಮಾನಿಗಳು. ನೋಡಿ, ಈಗ ಸುಮಾರು 16 + 1 20 42 ವರ್ಷಗಳು ಕಳೀತಾವೆ. ಅಣ್ಣವರ ಹುಟ್ಟುಹಬ್ಬದ ಸಂದರ್ಭದ ಆ ಒಂದು ಕ್ಷಣ ಇವತ್ತಿಗೆ 42 ವರ್ಷಗಳಾಗ್ತಾವೆ. ಅಣ್ಣವರ 56ನೇ ಹುಟ್ಟುಹಬ್ಬ, 55 ತುಂಬಿ 56ನೇ ಹುಟ್ಟದಲ್ಲಿ ಆ ಕಾರ್ಯಕ್ರಮ ಮಾಡಿ ಒಂದು 42 ವರ್ಷಗಳ ಹತ್ತತ್ರ 41-42 ವರ್ಷಗಳ ಹತ್ತತ್ರ ಬರ್ತಾವೆ. ಆ 42 ವರ್ಷಗಳ ಹಿಂದೆಯೇ ಅಣ್ಣವರು ಮತ್ತು ಅಣ್ಣವ್ರ ಅಭಿಮಾನಿಗಳು ನೇತ್ರದಾನದ ಬಗ್ಗೆ ಕನ್ನಡಿಗರಿಗೆ, ಸಮಾಜದ ನಾಗರಿಕರಿಗೆ ತಿಳಿ ಹೇಳ್ತಾರೆ. ಈಗೆಲ್ಲ ಅದನ್ನೆಲ್ಲ ನಿಮಗೆ ತಿಳಿ ಹೇಳ್ತಾರೆ. ಈಗೆಲ್ಲ ಅದನ್ನು ಒಂದು ಏನೋ ಆ ನೇತ್ರದಾನ ಮಾಡಿಬಿಟ್ರೆ ಏನೋ ಒಂದು ದೊಡ್ಡಸ್ತಿಕೆ ಅಂತ ಹೇಳ್ತಾರೆ. ಇದನ್ನೆಲ್ಲ 40 ವರ್ಷಗಳ ಹಿಂದೆಯೇ ಅಣ್ಣವ್ರು ಮಾಡಿಬಿಟ್ಟಿದ್ರು. ಸುಮಾರು ಲಕ್ಷಾಂತರ ಜನ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಆಗ ಆ ಬಿಸಿಲನ್ನು ಲೆಕ್ಕಿಸದೆ, ಏಪ್ರಿಲ್ ತಿಂಗಳು ನಿಮಗೆ ಬಿಸಿಲು ಹೆಂಗಿರುತ್ತೆ ಅಂತ ಗೊತ್ತೇ ಇರುತ್ತೆ. ಆ ಬಿಸಿಲನ್ನು ನೋಡದೆ ಎಷ್ಟೋ ಲಕ್ಷಾಂತರ ಜನ ಆ ಕಾರ್ಯಕ್ರಮದಲ್ಲಿ ಅಣ್ಣವ್ರನ್ನ ನೋಡೋಕ್ಕೋಸ್ಕರ ಬಂದಿರ್ತಾರೆ. ಆಗ ಅಣ್ಣವರು ಭಾಷಣ ಸಹ ಮಾಡ್ತಾರೆ. ಏನು ಮಾಡಿದ್ರು ಅಣ್ಣವ್ರ ಭಾಷಣನ? 56 ತುಂಬಿತು, 55 ತುಂಬಿ 56ಕ್ಕೆ ನಾನು ಕಾಲಿಡ್ತಾ ಇದ್ದೀನಿ. ಏನೋ ರಾಜ್ಕುಮಾರ ಸಾಧನೆ ಮಾಡಿದ್ದಾನೆ ಅಂತಾರೆ. ನಾನು ಏನೂ ಮಾಡಿಲ್ಲ. ನೀವು ಬಾ ಅಂದ್ರಿ, ನಾನು ಬಂದೆ. ಇಲ್ಲಿ ನಿಂತ್ಕೊ ಅಂದ್ರಿ, ನಿಂತ್ಕೊಂಡೆ. ಈ ಥರ ಕೆಲಸ ಮಾಡು ಅಂದ್ರಿ, ನಾನು ಮಾಡಿದೆ ಅಷ್ಟೇ. ಅದು ಬಿಟ್ಟರೆ ನಾನು ಏನೂ ಮಾಡಿಲ್ಲ. ಇದು ನನ್ನ ಸೇವೆ. ಇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂಥದ್ದು ಏನಿದೆ ನನ್ನಲ್ಲಿ ಒಂದು ಇದಕ್ಕೆಲ್ಲ ಪ್ರೇರಣೆ ಯಾರು? ನೀವು ಕನ್ನಡಿಗರು ಅಂತ ಹೇಳ್ತಾರೆ ಅಣ್ಣವರು. ಇದು ಹೇಳಿದ ನಂತರ ಅವರು ಮಾತು ಕಡಿಮೆ ಮಾಡಬೇಕು, ಕೆಲಸ ಜಾಸ್ತಿ ಮಾಡಬೇಕು. ನಾವು ಮಾತು ಕಡಿಮೆ ಮಾಡಿದಷ್ಟು ಸಹ ನಮಗೆ ಆರೋಗ್ಯ ಹೆಚ್ಚಾಗತ್ತೆ. ಅದಕ್ಕೋಸ್ಕರ ನಾನು ಈ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ನಾನು ಭಾಷಣ ಮಾಡಲ್ಲ. ಇಲ್ಲಿ ಈ ಕಾರ್ಯಕ್ರಮ ಬಡವರಿಗೆ ನೇತ್ರದಾನ ಹಾಗೂ ನೇತ್ರ ಶಸ್ತ್ರಚಿಕಿತ್ಸೆ ಬಗ್ಗೆ ಅರಿವು ಮೂಡ್ತಾ ಇದೆ, ಅವರಿಗೆ ಸಹಾಯ ಆಗ್ತಾ ಇದೆ. ಇದನ್ನು ಮಾಡ್ತಾ ಇರೋಂಥ ನನ್ನ ಅಭಿಮಾನಿಗಳಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ.
ಇಂಥ ಅಭಿಮಾನಿಗಳನ್ನು ಪಡೆದ ನಾನೇ ಪುಣ್ಯವಂತ ಅಂತ ಅವತ್ತು ಅಣ್ಣವರು ಎಷ್ಟು ನಯ ವಿನಯದಿಂದ ಮಾತಾಡ್ತಾರೆ ಅಂದರೆ ಇಡೀ ಸಭಿಕರೆಲ್ಲರೂ ಸೈಲೆಂಟಾಗಿ ಕೂತಿರ್ತಾರೆ. ನಂತರ ಅಣ್ಣವರು ನಾನು ಹೆಚ್ಚು ಮಾತಾಡಿದ್ರೆ ಮಹಾನ್ ವ್ಯಕ್ತಿಗಳು ಕೂತಿದ್ದಾರೆ, ಅವ್ರಿಗೆಲ್ಲ ಇದಾಗ್ಬಿಡುತ್ತೆ, ಕಾರ್ಯಕ್ರಮ ಇನ್ನೂ ಇದೆ, ಇನ್ನೂ ಎಷ್ಟೋ ಲಕ್ಷಾಂತರ ಜನರಿಗೆ ಈ ನೇತ್ರದಾನದ ಬಗ್ಗೆ ಅರಿವು ಮೂಡಬೇಕು, ಅದಕ್ಕೆ ಹಿರಿಯರಾದಂಥ ಮೋದಿಯವರು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅಣ್ಣವರು ಅವತ್ತು ಮಾತನ್ನು ಕಮ್ಮಿ ಮಾಡಿ ಕೆಲಸನ ಜಾಸ್ತಿ ಮಾಡಿ ಅಂತ ಅಭಿಮಾನಿಗಳಿಗೆ ಕರೆ ಕೊಡ್ತಾರೆ. ಆಗಿನ ರಾಜ್ಯಪಾಲರಾದಂಥ ಅಶೋಕ್ ನಾಥ್ ಬೆನರ್ಜಿ ಅನ್ನೋರು ಸಹ ಭಾಗವಹಿಸಿದರು. ಅವರು ಕರ್ನಾಟಕ ರಾಜ್ಯದ ರಾಜ್ಯಪಾಲರಾಗಿದ್ದರು. ಅವರು ಸಹ ಅಣ್ಣವ್ರ ಬಗ್ಗೆ ಸ್ಟೇಜ್ ಮೇಲೆ ನಿಂತು ತುಂಬ ಹೊಗಳಿದ್ರು. ಇಷ್ಟು ಜನಗಳ ಸಂಪಾದನೆ ಪಡೆದಂಥ ರಾಜ್ಕುಮಾರ್ ಅವರು ಈ ದೇಶದ ಐಕ್ಯತೆಗೆ ದುಡಿಬೇಕು, ಇಂಥವರಿಂದ ಈ ದೇಶದ ಐಕ್ಯತೆ ಉದ್ಧಾರ ಆಗುತ್ತೆ, ಈ ನಾಡು ಉದ್ಧಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ರಾಜ್ಯಪಾಲರು ಭಾಷಣದಲ್ಲಿ ಹೇಳಿದರು. ಇಬ್ಬರು ಮಹನೀಯರಾದಂಥ ವಿಜ್ಞಾನಿ UR ಅನಂತಮೂರ್ತಿ ಹಾಗೂ ಡಾಕ್ಟರ್ MC ಮೋದಿ ಅವರಿಗೆ ಅಲ್ಲಿ ಅಣ್ಣವರು ಸನ್ಮಾನ ಸಹ ಮಾಡ್ತಾರೆ. ಇನ್ನೊಂದು ವಿಶೇಷವಾದ ಮಾಹಿತಿ ನೋಡಿ, ನಾವು ಯಾಕೆ ಅಣ್ಣವ್ರ ಮನೆನ ಇಷ್ಟು ಅಣ್ಣವ್ರ ಕುಟುಂಬನ, ಅಣ್ಣವ್ರ ಮನೆಯವ್ರನ್ನ ನಾವು ಯಾಕೆ ಇಷ್ಟು ಪ್ರೀತಿ, ವಿಶ್ವಾಸ, ಅಭಿಮಾನ, ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀವಿ ಅಂದರೆ ಈ ಒಂದು ಕಾರಣಕ್ಕೆ ರೀ. ಅವತ್ತು ಅಭಿಮಾನಿಗಳು ಮಾಡಿದಂಥ ಆ ಕಾರ್ಯ, ನೇತ್ರದಾನದ ಕಾರ್ಯ, ಅದಕ್ಕೆ ಪ್ರೇರಣೆನೇ ಅಣ್ಣವ್ರು. ನಮಗೆ ಅಭಿಮಾನಿಗಳು ಮಾಡಿದ್ರು, ಅದಕ್ಕೆ ಅಭಿಮಾನಿಗಳಿಗೆ ಅಣ್ಣವರೇ ಪ್ರೇರಣೆ. ಕಾರ್ಯಕ್ರಮ ನಡೀತು, ಯಶಸ್ವಿಯೆಲ್ಲ ಆಯಿತು. 1,000 ಜನಕ್ಕೆ ಅವತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆ ಸಹ ನಡೀತಾ ಇತ್ತು. ಕಾರ್ಯಕ್ರಮದ ಕೊನೆಯಲ್ಲಿ MC ಮೋದಿ ಅವರ, ಪದ್ಮಭೂಷಣ MC ಮೋದಿ ಅವರ ಆ ಮೋದಿ ಹಾಸ್ಪಿಟ್ಲಿಗೆ ಅಮ್ಮ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು, ನೆನಪಿನಲ್ಲಿ ಇಟ್ಕೊಳ್ಳಿ, 1984 ಏಪ್ರಿಲ್ 24ನೇ ತಾರೀಕು ಆ ಕಾರ್ಯಕ್ರಮದಲ್ಲಿ ಅಮ್ಮವರು 25,000 ರೂಪಾಯಿನ MC ಮೋದಿ ಅವರ ಆಸ್ಪತ್ರೆಗೆ ನೀಡ್ತಾರೆ. ಇದು ಕಾರ್ಯಕ್ರಮದ ಖರ್ಚಲ್ಲ, ಅಮ್ಮವರು ಕೊಟ್ಟ ಡೊನೇಷನ್. 84ನೇ ಇಸ್ವಿಯಲ್ಲಿ 42 ವರ್ಷಗಳ ಹಿಂದೆ ಅಮ್ಮವರು 25,000 ರೂಪಾಯಿಗಳನ್ನ ಅಮ್ಮವರು ಡಾಕ್ಟರ್ ರಾಜ್ಕುಮಾರ್ ಧರ್ಮ ನಿಧಿಯಿಂದ 25,000 ರೂಪಾಯಿನ ನೀಡ್ತಾರೆ. 42 ವರ್ಷಗಳ ಹಿಂದೆಯೇ. ಎಷ್ಟಾಗಿರ್ಬೋದು ಸ್ನೇಹಿತರೆ, ಈಗ ಅದು ಸುಮಾರು 5 ಕೋಟಿಗೂ ಹೆಚ್ಚಾಗಿರುತ್ತೆ. ಯಾರೋ ನಾವು ಚಿಕ್ಕ ಹುಡುಗರಿದ್ದಾಗ ಹೇಳ್ತಿದ್ರು, ತಮಿಳ್ ನಟನ ನೋಡಪ್ಪ, ತೆಲುಗು ನಟನ ನೋಡಪ್ಪ, ಅವರೆಲ್ಲ ದೊಡ್ಡ ದೊಡ್ಡ ಹೀರೋಗಳು ಬಡವರಿಗೆ ದಾನ ಧರ್ಮ ಎಲ್ಲ ಮಾಡ್ತಾರೆ, ಪೇಪರಲ್ಲೆಲ್ಲ ಬಂತು ಅಂತ. ನೋಡಿ, ಅಣ್ಣವರು ಮನೆಯವರು ಯಾವುದೂ ಹೇಳ್ಕೊಂಡಿಲ್ಲ, ತಮ್ಮ ಕೈಲಾಗಿದ್ದನ್ನ ಕೊಟ್ಬಿಟ್ಟು ಸೈಲೆಂಟಾಗಿ ಇರ್ತಿದ್ರು. ಈ ನಾನು 25,000 ಕೊಟ್ಟಿದ್ದು ಕೆಲವರು ಸುಳ್ಳು ಅಂತ ಹೇಳ್ಬೋದು, ಪೇಪರ್ ಕಟಿಂಗ್ಸ್ನ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇರ್ತದೆ ನೋಡಿ. ಇದಕ್ಕೆ ನಾವು ಅಣ್ಣವ್ರನ್ನ ಆರಾಧ್ಯ ದೈವ ಅಂತ ಕರೆಯೋದು, ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಅಂತ ಕರೆಯೋದು, ಈ ನಾಡಿನ ಅವಿಭಾಜ್ಯ ಅಂಗ ಅಂತ ಕರೆಯೋದು, ಈ ನಾಡಿನ ಕಣ್ಣು ಅಂತ ನಾವು ಕರೆಯೋದು. ಕನ್ನಡ ಅಂದರೆ ಅಣ್ಣವ್ರು ಅಂದರೆ ಕನ್ನಡ ಅನ್ನೋದೇ ಇದಕ್ಕೆ ನಾವು. ಇಡೀ ಭಾರತದಲ್ಲಿ ಏನಾರು ಕಲಿಯುಗದಲ್ಲಿ ಕರ್ಣ ಅಂತ ಇದ್ದರೆ ಅದು ಅಣ್ಣವ್ರ ಕುಟುಂಬ ಒಂದೇ ರೀ. ಆಗಿನ ಕಾಲಕ್ಕೆ 25,000 ಕೊಟ್ಟಿದ್ದಾರೆ ಅಂದರೆ ಈಗ ಅದು ಎಷ್ಟು ಲೆಕ್ಕ ಹಾಕ್ಕೊಳ್ಳಿ. ಬರೀ ಅಣ್ಣವ್ರ ಕುಟುಂಬ ಒಂದೇ ಅಲ್ಲ ರೀ, ಅವತ್ತು ಅಣ್ಣವ್ರ ಅಭಿಮಾನಿಗಳು ಸಹ ಎಷ್ಟೋ ಜನಕ್ಕೆ ಕಣ್ಣಿಲ್ದವ್ರಿಗೆ ನೇತ್ರದಾನದ ಒಂದು ಅಭಿಯಾನ ಮಾಡಿ ಕಣ್ಣಿಲ್ದವ್ರಿಗೆ ಕಣ್ಣು ಕೊಡಿಸಿ, ಕಣ್ಣಲ್ಲಿ ಏನಾರ ಚಿಕ್ಕ ಪುಟ್ಟ ತೊಂದರೆಗಳಿದ್ದ ಅದಕ್ಕೆ ಔಷಧಿಗೆ ಎಲ್ಲ ಕೊಡಿಸಿ ಅಂತ ಒಂದು ಕಾರ್ಯಗಳನ್ನ ಮಾಡಿದ್ರು. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ
ಸಾರಾ ಗೋವಿಂದ್ ಅವರ ನೇತೃತ್ವದ ಸಂಘ ಹೀಗೆ ಹಲವಾರು ದಾಖಲೆಗಳನ್ನು ಮಾಡಿಬಿಟ್ಟಿದೆ. ಈಗೆಲ್ಲ ನಾನು ಮಾಡಿದೆ ಎಷ್ಟೊಂದು ಕ್ಯೂ ಇಟ್ಟೆ ಇಷ್ಟೊಂದು ಏನೇನೋ ಹೇಳ್ತಾರೆ. ಈ 40-50 ವರ್ಷಗಳ ಹಿಂದೆಯೇ ಈ ಥರ ಸಾಧನೆಗಳನ್ನು ಅಣ್ಣವರ ಅಭಿಮಾನಿಗಳು ಮಾಡಿಬಿಟ್ಟಿದ್ದಾರೆ. ಹೀಗೆ ಅಣ್ಣವರ ಹುಟ್ಟುಹಬ್ಬವನ್ನು ಒಂದು ರೀತಿಯಲ್ಲಿ ಅಪರೂಪವಾಗಿ ಆಚರಿಸಿದಂಥ ಅಣ್ಣವರ ಅಭಿಮಾನಿಗಳ ಸಂಘ, ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಇದರ ನೇತೃತ್ವದ ಸಾರಾ ಗೋವಿಂದ್ ಅವರಿಗೆ ಈ ಗೌರವ ಸಲ್ಲಿಸುತ್ತದೆ. ಕನ್ನಡಿಗರೇ, ನಿಮಗೆ ಈ ಚಾನಲ್ ಇಷ್ಟ ಆಗಿದರೆ, ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ. What does perfect even mean? Is there even such a thing? Ooh, can we switch up all the rules and imagine a utopia? Darling, I'm just so fed up with these expectations. They keep weighing me down.